Hello everyone, welcome to RK Study Info YouTube channel. So finally, ಈ ಒಂದು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿರುವಂತಹ ವಾಹನ ಚಾಲಕರು ಮತ್ತೆ ಡಿ ಗ್ರೂಪ್ ನೌಕರರ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನ ಕಾಲ್ಫಾರ್ಮ್ ಮಾಡಲಾಗಿದೆ. ಸೊ ಟೋಟಲ್ ಆಗಿ ಎಷ್ಟು ಹುದ್ದೆಗಳಿದಾವೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ HK ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೆ ಬಹಳ ಮುಖ್ಯವಾಗಿ ಯಾವ ರೀತಿ ಅರ್ಜಿಯನ್ನ ಹಾಕಬೇಕಾಗುತ್ತೆ, ಲಾಸ್ಟ್ ಡೇಟ್ ಏನು, ಈ ಸ್ಯಾಲರಿ ಎಷ್ಟಿರುತ್ತೆ, ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಉದ್ಯೋಗ ರಿಲೇಟೆಡ್ ಎಲ್ಲ ಮಾಹಿತಿಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇವತ್ತು ಏನ್ ಮಾಡಿದ್ದಾರೆ, ದಿನಾಂಕ 4 ಮಾರ್ಚ್ 2024ಕ್ಕೆ ಒಂದು ಆಫಿಷಿಯಲ್ ರಾಜ್ಯ ಪತ್ರವನ್ನು ಗೆಜೆಟೆಡ್ ನೋಟಿಫಿಕೇಶನ್ ಅಂತ ಹೇಳ್ತಾರೆ. ಸೊ ಅದನ್ನ ಹೊರಡಿಸಿ ಅಪ್ಲಿಕೇಶನ್ ಗಳನ್ನ ಇನ್ವೈಟ್ ಮಾಡಲಾಗಿದೆ. ಸೊ ನೋಡ್ತಾ ಇರ್ಬೋದು ಬಹಳ ನಮ್ಮ ರಾಜ್ಯದ ಪವರ್ ಹೌಸ್ ಅಂತ ಹೇಳ್ಬೋದು ಆಯ್ತಾ. ನಮ್ಮ ರಾಜ್ಯದ ಒಂದು ಪವರ್ ಹೌಸ್ ಅಂತ ನಾವೇನು ಹೇಳ್ತೇವೆ ಕರ್ನಾಟಕ ವಿಧಾನ ಪರಿಷತ್ತು ಏನಿದೆ. ಸೊ ಆ ಒಂದು ಡೈರೆಕ್ಟ್ ನೋಡಿ ಮಿನಿಸ್ಟ್ರಿಯಲ್ಲಿ ಸಚಿವಾಲಯದಲ್ಲಿನೇ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ವಾಹನ ಚಾಲಕ ಜೊತೆಗೆ ಡಿ ಗ್ರೂಪ್ ಹುದ್ದೆಗಳು. ಸೊ ಯಾರ್ಯಾರು ಆಯ್ತಾ, ನಿಮ್ಮ ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಯಾರಿಗಾದ್ರೂ ಈ ಉದ್ಯೋಗದ ಅವಶ್ಯಕತೆ ಇತ್ತು ಅನ್ನೋದಾಗಿದ್ರೆ ಅಥವಾ ನಿಮಗೆ ಇದ್ದಿದ್ದೇ ಆಗಿದ್ರೆ ಈ ವಿಡಿಯೋನ ನೋಡಬಹುದು. ಹಾಗೆ ಈ ವಿಡಿಯೋನ ಅವರಿಗೂ ಸಹ ನೀವು ಕಳಿಸಬಹುದು. ಓಕೆ ಆಸ್ ಫ್ರೆಂಡ್ಸ್, ಸೊ ನೋಡ್ತಾ ಇರ್ಬೋದು ಈ ಒಂದು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ ಅಧಿಕಾರಿಗಳು ಮತ್ತೆ ನೌಕರರ ನೇಮಕಾತಿ ಸೇವಾ ಷರತ್ತು ಏನು ರೂಲ್ಸ್ ಇದೆ, ಸೊ ಅದರ ಅಂಡರ್ ನಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹುದ್ದೆಗಳ ಹೆಸರನ್ನ ಇನ್ನೊಮ್ಮೆ ಹೇಳ್ತಾ ಇದ್ದೇವೆ, ವಾಹನ ಚಾಲಕರು, ಓಕೆ, ಡ್ರೈವರ್ ಪೋಸ್ಟ್ ಇದಾವೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಡಿ ಗ್ರೂಪ್ ಹುದ್ದೆಗಳು ಇದಾವೆ. ಹಾಗೇನೆ ಬಹಳ ಮುಖ್ಯವಾಗಿ ನೋಡ್ತಾ ಇರ್ಬೋದು ವಾಹನ ಚಾಲಕರು ಎಷ್ಟು ಹುದ್ದೆಗಳು ಇದಾವೆ ಅಂತ ಹೇಳೋದಾದ್ರೆ 3 ಹುದ್ದೆಗಳಿದಾವೆ. ಈ ಮೂರು ಏನಿದಾವೆ ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ NHK ಅಂತ ನಾವೇನು ಕರಿತೇವೆ ಉಳಿಕೆ ವೃಂದ ಅವರಿಗೆ ಇದೆ ನೋಡಿ. ಹಾಗೇನೆ ಸ್ಯಾಲರಿ ಬಂದು 21,400 ರೂಪಾಯಿ ಬೇಸಿಕ್ ಇರುತ್ತೆ. ಸೊ ಅಲ್ಲಿಂದ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮ ಸ್ಯಾಲರಿ ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೆ, 42,000 ವರೆಗೆ ನಿಮ್ಮ ಸ್ಯಾಲರಿ ಇರುತ್ತೆ. ಇದ್ರ ಜೊತೆಗೇನೆ TAD HRA ಅವೆಲ್ಲ ನಿಮಗೆ ಸಿಕ್ಕು ಇನ್ನೂ ನಿಮಗೆ ಜಾಸ್ತಿ ಸಂಬಳ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದಾಯ್ತು ಈ ಒಂದು ಡ್ರೈವರ್ ಪೋಸ್ಟ್ ನ ಬಗ್ಗೆ. ಹಾಗೆ ಮೀಸಲಾತಿ ವರ್ಗೀಕರಣವನ್ನ ನೋಡ್ತಾ ಇರ್ಬೋದು, ಯಾವ್ಯಾವ ಅಭ್ಯರ್ಥಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಇದಾವೆ ಅಂತ. ಈಗ ನೋಡೋಣ ಹುದ್ದೆ ಹೆಸರು ಗ್ರೂಪ್ ಡಿ ಅಂತ ಹೇಳಿ, ಇದನ್ನ ದಲಾಯತ್, ಕಾವಲುಗಾರ, ಈ ತರ ಬೇರೆ ಬೇರೆ ಹೆಸರುಗಳಿಂದ ಇದನ್ನ ಕರೀತಾರೆ. ಸೊ ಟೋಟಲ್ ಆಗಿ 29 ಹುದ್ದೆಗಳು ಇದಾವೆ. ಸೊ ಉಳಿಕೆ ವೃಂದ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ NHK ಅಂತ ಕರಿತೀವಲ್ವಾ, ಅವರಿಗೆ 26 ಹುದ್ದೆಗಳಿದಾವೆ. ಹಾಗೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಇದಾವೆ, 3 ಹುದ್ದೆಗಳು ಇದಾವೆ. ಹಾಗೇನೆ ಸ್ಯಾಲರಿನ ನೋಡ್ತಾ ಇರ್ಬೋದು 17,000 ರೂಪಾಯಿಂದ ನಿಮ್ಮ ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಸಿಗುತ್ತೆ, 28,950 ಅವರೆಗೆ ಸಿಗುತ್ತೆ. ಇದ್ರ ಜೊತೆ TAD HRA ಅವೆಲ್ಲ ಕಾಮನ್ ಆಗಿ ಅಲೋವೆನ್ಸಸ್ ಗಳು ಇರ್ತವೆ. ಸೊ ನೋಡ್ತಾ ಇರ್ಬೋದು 29 ಗ್ರೂಪ್ ಡಿ ಹುದ್ದೆಗಳು, ಹಾಗೆ 3 ಈ ಒಂದು ವಾಹನ ಚಾಲಕರ ಹುದ್ದೆಗಳು. ಸೊ ಈ ಒಂದು ಗ್ರೂಪ್ ಡಿ ಹುದ್ದೆಗಳ ಒಂದು ನೋಡ್ಬೋದು ಯಾವ ತರ ಪ್ರತಿಯೊಂದು ಕ್ಯಾಸ್ಟ್ ರಿಸರ್ವೇಶನ್ಗೆ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತ ಹೇಳಿ. ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕ ಇದೆ, ಹಾಗೆ ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ NHK ಇದೆ. ಸೊ ಯಾವ ತರ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ನೋಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ಒಂದು 5 ಏಪ್ರಿಲ್ 2024. ಸೊ ಹಾಗಾದ್ರೆ ಅರ್ಜಿ ಹಾಕುವಂತ ದಿನಾಂಕ ಆರಂಭ ಆಗಿದೆನಾ ಅಂತ ಕೇಳೋದಾದ್ರೆ ಹೌದು. ನೋಡಿ ಅರ್ಜಿ ಯಾವ ಒಂದು ಅಡ್ರೆಸ್ಗೆ ಕಳಿಸ್ಬೇಕು ಅಂತ ಹೇಳೋದಾದ್ರೆ, ಸೊ ನೀವೇನ್ ಮಾಡ್ಬೇಕಾಗತ್ತೆ, ಅರ್ಜಿಗಳನ್ನ ನಮೂನೆ 1 ಅಂತ ಒಂದು ಫಾರ್ಮೆಟ್ ಇದೆ. ಸೊ ಅದರಲ್ಲಿ 2 ಕಾಪಿಯನ್ನ ತುಂಬಿಕೊಂಡು ಅಗತ್ಯವುಳ್ಳ ದಾಖಲೆಗಳನ್ನ ಲಗತ್ತಿಸ್ಬೇಕು ಅದಕ್ಕೆಲ್ಲ. ಸರಿನಾ? ಅದ್ ಯಾವ್ಯಾವ ದಾಖಲೆಗಳು ಅಂತ ಹೇಳ್ತೇವೆ ಇದೇ ವಿಡಿಯೋದಲ್ಲಿ. ಕೊನೆಯ ದಿನಾಂಕ ಯಾವಾಗಿರುತ್ತೆ ಆಲ್ರೆಡಿ ಹೇಳಿದಾಗೆ ಏಪ್ರಿಲ್ 5, 2024 ಸಂಜೆ 5 ಗಂಟೆಯ ಒಳಗಡೆ ನೀವೇನ್ ಮಾಡಬೇಕು, ಅಂಚೆಯ ಮೂಲಕ ಯಾರಿಗೆ ಕಳಿಸ್ಬೇಕಾಗತ್ತೆ, ಕಾರ್ಯದರ್ಶಿಗಳು, ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ, ಅಂಚೆ ಪೆಟ್ಟಿಗೆ ಸಂಖ್ಯೆ 5079, ಮೊದಲ ಮಹಡಿ ಏನಿದೆ, ವಿಧಾನಸೌಧ ಬೆಂಗಳೂರು 01 ಅವರ ಅಡ್ರೆಸ್ಗೆ ನೀವೇನ್ ಮಾಡಬೇಕಾಗತ್ತೆ ನೋಡಿ. ವಿಳಾಸಕ್ಕೆ ಖುದ್ದಾಗಿನೂ ಹೋಗ್ಬೋದು, ಖುದ್ದಾಗಿ ವಿಧಾನಸೌಧದ 2ನೇ ಮಹಡಿಯಲ್ಲಿರುವ ಕೊಠಡಿ ಸಂಖ್ಯೆ 216ಕ್ಕೆ ಹೋಗಿ ಅಲ್ಲಿ ಏನು ಡಿಸ್ಪ್ಲೇ ಸೆಕ್ಷನ್ ಇರುತ್ತೆ, ಪತ್ರ ಸ್ವೀಕಾರ ಮತ್ತು ರವಾನೆ ಅಂತ ಏನು ಇಲಾಖೆ ಈ ಸೆಕ್ಷನ್ ಇರುತ್ತೆ, ಅದಕ್ಕೆ ಹೋಗಿ ನೀವು ತಲುಪಿಸ್ಬೇಕಾಗತ್ತೆ. ಸರಿನಾ? ಸೊ ವಿಳಾಸಕ್ಕೆ ಅಥವಾ ಅಂತ ಕೇಳ್ತಾ ಇದ್ದಾರೆ, ಅಥವಾ ಖುದ್ದಾಗಿ ನೀವು ಡೈರೆಕ್ಟ್ ಆಗಿ ಹೋಗಿ ನೀವು ರಿಸೀವ್ಡ್ ಆಯ್ತಾ, ನಿಮ್ಮ ಒಂದು ಕಾಪಿ ನೀವು ಕೊಟ್ಟಿದ್ದೀರ ಅನ್ನೋದಕ್ಕೆ ಒಂದು ರಿಸೀವ್ಡ್ ನೀವು ಹಾಕೊಂಡ್ ಬರ್ಬೋದು. ಅಲ್ಲಿ OC ಕಾಪಿ ಅಂತೀವಲ್ವಾ, ಆಫೀಸ್ ಕಾಪಿ ಅದು. ಸೊ ಗೊತ್ತಾಯ್ತಾ ಅಡ್ರೆಸ್ ಯಾವುದು ಅಂತ ಹೇಳಿ.
ಸದರಿ ದಿನಾಂಕವು ಸಾರ್ವಜನಿಕ ರಜಾ ದಿನವಾಗಿದ್ದಲ್ಲಿ, ಒಂದ್ ವೇಳೆ 5ನೇ ತಾರೀಕು ರಜಾ ಬಂತು ಅಂತಂದ್ರೆ ಮುಂದಿನ ದಿನ ಕೆಲಸದ ದಿನ ಅಂತ ಹೇಳಿ ನೀವು ತಿಳ್ಕೊಂಡು ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಹುದ್ದೆಗಳಿದಾವೆ, ಯಾವ್ಯಾವ ರೀತಿ ಹುದ್ದೆಗಳಿದಾವೆ, ಅಡ್ರೆಸ್ ಯಾವ ಅಡ್ರೆಸ್ ಕಳಿಸ್ಬೇಕು, ಯಾವ ಒಂದು ಫಾರ್ಮ್ ನ ಕಳಿಸ್ಬೇಕು ಎಲ್ಲ ಗೊತ್ತಾಯ್ತು. ಹಾಗೇನೆ ಬಹಳ ಮುಖ್ಯವಾಗಿ ಈ ಒಂದು ಅರ್ಜಿ ನಮೂನೆ 1 ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದ್ರೆ, ಸೊ ಇಲ್ಲಿ ಹೇಳ್ತಿದಾರೆ ನೋಡಿ, ದ್ವಿಪ್ರತಿಯಲ್ಲಿ ಅರ್ಜಿಗಳನ್ನ ಸರ್ಕಾರಿ ಪುಸ್ತಕ ಮಳಿಗೆಯಿಂದ ಪಡೆದು, ಸರಿನಾ, ಸರ್ಕಾರದ ಪುಸ್ತಕ ಮಳಿಗೆಗಳು ಏನ್ ಮಾಡಿರ್ತಾರಲ್ವಾ ಅಲ್ಲಿಂದ ಪಡೆದು ನೀವೇನ್ ಮಾಡಬೇಕಾಗುತ್ತೆ, ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಡೆ ಸಲ್ಲಿಸಬೇಕು. ದಟ್ ಈಸ್ 5 ಏಪ್ರಿಲ್ 2024 ಒಳಗಡೆ. ಹಾಗೆಯೇ ಅರ್ಜಿಯ ಫಾರ್ಮೆಟ್ ಎಲ್ಲಿ ಸಿಗ್ತವೆ ಅಂತ ಹೇಳೋದಾದ್ರೆ, ಸರ್ಕಾರಿ ಮುದ್ರಣಾಲಯಗಳಲ್ಲಿಯೂ ಸಹ ದೊರೆಯುತ್ತವೆ. ಅರ್ಜಿಯ ನಮೂನೆಯು ಸರ್ಕಾರಿ ಮುದ್ರಣಾಲಯಗಳು, ಪ್ರಿಂಟಿಂಗ್ ಪ್ರೆಸ್ಗಳು ಏನಿರ್ತವೆ ಅಲ್ಲಿನೂ ಸಹ ನಿಮಗೆ ಸಿಗುತ್ತೆ, ಅಥವಾ ಸರ್ಕಾರದ ಪುಸ್ತಕ ಮಳಿಗೆಗಳು ಏನಿರ್ತವೆ ಅಲ್ಲಿನೂ ಸಹ ಸಿಗುತ್ತೆ. ಓಕೆ ಸ್ಟೂಡೆಂಟ್ಸ್, ಹಾಗೆಯೇ ಶುಲ್ಕವನ್ನ ನೋಡೋದಾದ್ರೆ ಈ ಒಂದು ಅರ್ಜಿ ಹಾಕೋದಕ್ಕೆ ಜನರಲ್ ಅಭ್ಯರ್ಥಿಗಳಿಗೆ 600 ರೂಪಾಯಿ ಫೀಸ್ ಇರುತ್ತೆ ಅರ್ಜಿ ಹಾಕೋದಕ್ಕೆ. ಹಾಗೆ OBC ಅಭ್ಯರ್ಥಿಗಳಿಗೆ 300 ರುಪೀಸ್ ಫೀಸ್ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಫೀಸ್ ಇರುತ್ತೆ. SC ST ಕೆಟಗರಿ 1 ಹಾಗೆ PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ನಿಮಗೆ ಶುಲ್ಕದಿಂದ ವಿನಾಯಿತಿ ಇರುತ್ತೆ. ಸೊ ಯಾರ್ಯಾರಿಗೆ ಶುಲ್ಕ ಅಥವಾ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ, ನೀವೇನ್ ಮಾಡಬೇಕು, ಒಂದು DD ಅನ್ನ ತಗೋಬೇಕಾಗುತ್ತೆ ಬ್ಯಾಂಕ್ ಅಲ್ಲಿ, ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟಲ್ ಆರ್ಡರ್ ನ ತಗೋಬೇಕಾಗುತ್ತೆ. ಮೇಲೆ ಹೇಳಿದಾರಲ್ವಾ ಅಷ್ಟು ಪ್ರಮಾಣದ ಅಮೌಂಟ್ ಅನ್ನ ತುಂಬಿ. ಸೊ ಕೊನೆಯ ದಿನಾಂಕದ ಒಳಗಡೆ ಖರೀದಿಸಿ ಕಾರ್ಯದರ್ಶಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ, ಅಂಚೆ ಪೆಟ್ಟಿಗೆ ಸಂಖ್ಯೆ 5079, ವಿಧಾನಸೌಧ ಬೆಂಗಳೂರು 01 ಈ ಒಂದು ವಿಳಾಸಕ್ಕೆ ನೀವು ಪಾವತಿ ಮಾಡಿಕೊಂಡು ಏನಿರುತ್ತೆ ಆ ಒಂದು ಫೀಸಿನ ಪೋಸ್ಟಲ್ ಆರ್ಡರ್, ಒರಿಜಿನಲ್ ಪೋಸ್ಟಲ್ ಆರ್ಡರ್ ಅಥವಾ DD ಒರಿಜಿನಲ್ DD ಅನ್ನ ಈ ಅಡ್ರೆಸ್ಗೆ ನೀವು ಬೈ ಹ್ಯಾಂಡ್ ಹೋಗಿ ಕೊಟ್ಟು ಬರಬೇಕು ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಹತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರಬಹುದು. ಈ ಒಂದು ಡ್ರೈವರ್ ಪೋಸ್ಟ್ಗೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು. SSLC ಏನು 10th ಸ್ಟ್ಯಾಂಡರ್ಡ್ ಇದೆ ಅದರಲ್ಲಿ ಪಾಸ್ ಆಗಿರಬೇಕು, ಅಥವಾ ಸರ್ಕಾರ ತತ್ಸಮಾನ ಪರೀಕ್ಷೆಗಳು ಅಂತ ಏನು ಹೇಳಿರುತ್ತಲ್ವಾ ಸೊ ಅದಾದ್ರೂ ಪಾಸ್ ಆಗಿರ್ಬೇಕು, 2ರಲ್ಲಿ 1. ಸೊ ಗೊತ್ತಾಯ್ತಾ? ಓಕೆ, 2ನೇ ಕ್ವಾಲಿಫಿಕೇಶನ್ ಹೇಳೋದಾದ್ರೆ ಮೋಟಾರು ಕಾರು ಅಥವಾ ಭಾರಿ ವಾಹನ ಚಾಲನೆಯ ಅಧಿಕೃತ ಪರವಾನಗಿಯನ್ನು ಹೊಂದಿರಬೇಕಾಗತ್ತೆ ನೀವು. ಅಂದ್ರೆ ಈ ಒಂದು ಮೋಟಾರ್ ವೆಹಿಕಲ್ ಲೈಸೆನ್ಸ್ ಅದಿರ್ಲಿಲ್ಲ ಅಂತಂದ್ರೆ ಈ ಒಂದು ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್ 2ರಲ್ಲಿ 1 ನೀವು RTO ದಿಂದ ಪಡೆದುಕೊಂಡು ಹೊಂದಿರಬೇಕಾಗುತ್ತೆ. ಸರಿನಾ? SSLC ಪಾಸ್ ಆಗಿರಬೇಕು, ಹಾಗೆ ಈ ಒಂದು ವೆಹಿಕಲ್ ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು. ಸರಿನಾ? ಭಾರಿ ವಾಹನ ಚಾಲನೆ ಅಂತ ಹೇಳ್ತಿದ್ರೆ ಅದಾದ್ರೂ ಇರ್ಬೋದು, ಅಥವಾ ರೆಗ್ಯುಲರ್ ಆಗಿರುವಂತಹ ಒಂದು ಮೋಟಾರ್ ಕಾರ್ 4 ವೀಲರ್ದು ನಿಮ್ಮ ಹತ್ರ ಒಂದು DL ಇರಬೇಕು ಅಂತ ಹೇಳಿದ್ರೆ. ಓಕೆ, A ಗೊತ್ತಾಯ್ತು, B ಗೊತ್ತಾಯ್ತು. ಈಗ ನೋಡೋಣ ಸಿದು, ಪ್ರಥಮ ಚಿಕಿತ್ಸೆಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಅಂದ್ರೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡುವಂತಹ ಒಂದು ಚಿಕಿತ್ಸೆಯ ಪ್ರಮಾಣ ಪತ್ರವನ್ನು ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ಸರಿನಾ? ಸೊ ಇರಲಿಲ್ಲ ಅಂತಂದ್ರೆ ತೆಗೆಸ್ಕೊಂಡು ಅರ್ಜಿಯನ್ನು ಹಾಕಿ. ಹಾಗೇನೆ ಮೋಟಾರು ಕಾರುಗಳ ಚಾಲನೆಯಲ್ಲಿ ಕನಿಷ್ಠ 3 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಪ್ರಾಯೋಗಿಕ ಅನುಭವವನ್ನು ಹೊಂದಿರಬೇಕು. ಅಂದ್ರೆ ಎಲ್ಲಾದ್ರೂ ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಥವಾ ಎಲ್ಲಾದ್ರೂ ಒಂದು ಕಂಪ್ನಿಯಲ್ಲಿ ನೀವು ಏನ್ ಮಾಡಿರ್ಬೇಕು, ಅಟ್ಲೀಸ್ಟ್ 3 ವರ್ಷಕ್ಕೆ ಕಡಿಮೆ ಇಲ್ಲದಂತೆ ಮ್ಯಾಕ್ಸಿಮಮ್ 3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲೇಬೇಕಾಗತ್ತೆ. ಸರಿನಾ? ಯಾಕಂದ್ರೆ ಅದು ಡ್ರೈವರ್ ಪೋಸ್ಟ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಾಗಬೇಕಾಗತ್ತೆ ಸರಿನಾ, ಯಾವ ತರ ಡ್ರೈವಿಂಗ್ ಮಾಡಬೇಕು ಪ್ರತಿಯೊಂದು ಅಂತ ಹೇಳಿ. ಸೊ 3 ವರ್ಷ ಕೆಲಸ ಮಾಡಿರುವಂತ ಒಂದು ಸರ್ಟಿಫಿಕೇಟ್ ತಗೊಳ್ಳಿ. ಹಾಗೆ ಫಸ್ಟ್ ಏಡ್ ಅಂದ್ರೆ ಪ್ರಥಮ ಚಿಕಿತ್ಸೆ ಪ್ರಮಾಣ ಪತ್ರದ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲಿ. ಹಾಗೆ ಈ ಒಂದು DL ಅಂತ ಹೇಳ್ತೀವಲ್ವಾ, ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇರಲೇಬೇಕು. ಅದು ಭಾರಿ ವಾಹನ ಆಗಿರ್ಬೋದು ಅಥವಾ ಮೋಟಾರ್ ಕಾರು ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಬಹಳ ಇಂಪಾರ್ಟೆಂಟ್, SSLC ಮಾರ್ಕ್ಸ್ ಕಾರ್ಡ್. ಸೊ ಇಷ್ಟು ಇತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಅರ್ಜಿಯನ್ನ ಹಾಕ್ಬೇಕು. ಈಗ ನೋಡೋಣ ಗ್ರೂಪ್ D, ಏನು 29 ಹುದ್ದೆಗಳಿದಾವೆ, ಅದು ಯಾವ ತರ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದಾನೆ ಅಂತ ಹೇಳೋದಾದ್ರೆ, ಸೊ ನೋಡ್ತಾ ಇರ್ಬೋದು, SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು. SSLC ಆಗಿರಬೇಕು, ಅದಿರ್ಲಿಲ್ಲ ಅಂದ್ರೆ ಸರ್ಕಾರ ತತ್ಸಮಾನ ಅಂತ ಏನ್ ಹೇಳಿರುತ್ತಲ್ವಾ ಅದಾದ್ರೂ ನಿಮ್ಮ ಒಂದು ಸರ್ಟಿಫಿಕೇಟ್ ಇರಲೇಬೇಕಾಗುತ್ತೆ. ಹಾಗೇನೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ಈ ಒಂದು SSLC ಯಲ್ಲಿ ಫಸ್ಟ್ ಕ್ಲಾಸ್ ಏನಾದ್ರು ಬೇಕಾ ಅಂತ ಹೇಳಿ. ಆತರ ಏನು ಹೇಳಿಲ್ಲ ಅವರು, ಜಸ್ಟ್ ಏನ್ ಮಾಡಿರ್ಬೇಕು, ಪಾಸ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ನೋಡಿ, ತೇರ್ಗಡೆ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅರ್ಜಿಯನ್ನು ಹಾಕ್ಬೋದು. ಈಗ ನೋಡೋಣ ಏಜ್ ಯಾವ ತರ ಇದೆ ಅಂತ ಹೇಳಿ. ಕನಿಷ್ಠ ವಯೋಮಿತಿ ಏಜ್ ನೋಡಿ 18 ವರ್ಷದ ಮೇಲೆ ಇರಬೇಕು, ಯಾರೇ ಆಗಿರ್ಬೋದು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷದವರೆಗೆ ಅರ್ಜಿಯನ್ನ ಹಾಕ್ಬೋದು. ಸರಿನಾ? ಜನರಲ್ ಅಭ್ಯರ್ಥಿಗಳು 35 ವರ್ಷದವರೆಗೆ ಅರ್ಜಿಯನ್ನ ಹಾಕ್ಬೋದು. OBC ಅಭ್ಯರ್ಥಿಗಳಿಗೆ
38 ವರ್ಷದವರೆಗೆ ಅರ್ಜಿಯನ್ನ ಹಾಕಬಹುದು. ಹಾಗೆ SC/ST ಕೆಟಗರಿ 1 ಅಭ್ಯರ್ಥಿಗಳಿಗೆ 40 ವರ್ಷದವರೆಗೆ ಅರ್ಜಿಯನ್ನ ಹಾಕೋಬಹುದು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಇಲ್ಲಿ ರಿಯಾಯಿತಿಗಳನ್ನ ಕೊಡ್ತಾರೆ. ಯಾರ್ಯಾರಿಗೆ ಅಂತ ಹೇಳೋದಾದ್ರೆ, ಈಗ ಆಲ್ರೆಡಿ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಯಾರಾದ್ರೂ ಅರ್ಜಿಯನ್ನು ಹಾಕ್ತಾ ಇದ್ರೆ ನಿಮಗೆ ಏಜ್ ಸಡಿಲಿಕೆ ಮೇಲೆ ಏನು ಹೇಳಿದಾರಲ್ವಾ ಅದನ್ನ ಬಿಟ್ಟು ಸ್ವಲ್ಪ ಏಜ್ ಸಡಿಲಿಕೆಯನ್ನು ನಿಮಗೆ ಕೊಡಲಾಗುತ್ತೆ. ಬಟ್ ನೀವೇನ್ ಮಾಡಬೇಕು, ಥ್ರೂ ಪ್ರಾಪರ್ ಚಾನಲ್ ನೀವೇನ್ ಮಾಡಬೇಕು, ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರಾಧಿಕಾರದ ಮೂಲಕವೇ ಅಂತ ಹೇಳ್ತಾರೆ, ಅವ್ರ ಕಡೆಯಿಂದನೇ ನೀವು ಫಾರ್ವರ್ಡ್ ಮಾಡಿಸ್ಬೇಕಾಗುತ್ತೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳು ನಿಮ್ದೇನು ಡಾಕ್ಯುಮೆಂಟ್ ಇರುತ್ತೆ ಅದನ್ನ ಕರೆಕ್ಟ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಅವರ ಆಫೀಸ್ ಕಡೆಯಿಂದ ಪಡ್ಕೊಂಡು ಅರ್ಜಿಯನ್ನ ಹಾಕಿದಾಗ ಮಾತ್ರ ಅರ್ಹರಾಗ್ತೀರಾ ಅಂತ ಹೇಳ್ತಾರೆ. ಹಾಗೆಯೇ ಇನ್ನ ಕಾಮನ್ ಆಗಿ ಎಲ್ಲ ಇದಾವೆ, ಓದ್ಕೊಳ್ಳಿ. ತುಂಬಾ ಡೀಟೇಲ್ ಆಗಿದೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಲ್ಲಿ ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟೆಲಿಗ್ರಾಮ್ದು ಲಿಂಕ್ ನ ಹಾಕಿರ್ತೇವೆ. ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಅನೇಕ ಅಪ್ಡೇಟ್ ಗಳನ್ನ ನಿಮಗೆ ಟೈಮ್ ಟು ಟೈಮ್ ಕೊಡ್ತಾ ಇರ್ತೇವೆ. ಓಕೆ ಫ್ರೆಂಡ್ಸ್, ಈಗ ನೋಡೋಣ ಈ ಒಂದು ಏನು ಅಪ್ಲಿಕೇಶನ್ ಫಾರ್ಮ್ ಕಳ್ಸಕ್ ಹೇಳಿದಾರಲ್ವಾ, ನಮೂನೆ 1 ಅಂತ ಹೇಳಿ. ಸೊ ಅದ್ರ ಜೊತೆ ಏನೇನು ಕಳಿಸ್ಬೇಕು ಅಂತ ಹೇಳೋದಾದ್ರೆ, ಏನೇನು ಲಗತ್ತಿಸಿ ಕಳಿಸ್ಬೇಕು ಅಂತ ಹೇಳೋದಾದ್ರೆ, ಸೊ ನೋಡ್ತಾ ಇರ್ಬೋದು, ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಈ ಕೆಳಗೆ ತಿಳಿಸಲಾಗಿರುವ ದಾಖಲೆಗಳನ್ನ 2 ಕಾಪಿಗಳು, ದ್ವಿಪ್ರತಿ ಅಂದ್ರೇನು 2 ಕಾಪಿಗಳಲ್ಲಿ ಲಗತ್ತಿಸಬೇಕಾಗುತ್ತೆ. ಹುಟ್ಟಿದ ತಾರೀಕಿಗೆ ಆಧಾರದ ದಾಖಲೆ ಪ್ರತಿ. ಹುಟ್ಟಿದ ತಾರೀಕಿಗೆ ಆಧಾರದ ದಾಖಲೆ ಪ್ರತಿ ಅಂದ್ರೆ ಇದು SSLC ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದು ಅಂತ ಕನ್ಸಿಡರ್ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಒರಿಜಿನಲ್ ಏನಿರುತ್ತೆ ಅದರದ್ದು ಜೆರಾಕ್ಸ್ ತಗೊಳ್ಳಿ, ಯಾವುದು SSLC ಮಾರ್ಕ್ಸ್ ಕಾರ್ಡ್ದು. ಯಾಕಂದ್ರೆ ಅದರಲ್ಲಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿರುತ್ತೆ ತಾನೆ. ಎಸ್, ಸೊ ಅದನ್ನೇ ಒಂದು ಆಧಾರ ಅಂತ ತಗೊಳ್ತಾರೆ. ಅಥವಾ ನಿಮ್ದು ಈ ಒಂದು ಬರ್ತ್ ಸರ್ಟಿಫಿಕೇಟ್ ಇತ್ತು ಅನ್ನೋದಾಗಿದ್ರೆ ಅದನ್ನು ಸಹ ನೀವು ಅಟ್ಯಾಚ್ ಮಾಡಿ ಕಳಿಸಬಹುದು. ಹುದ್ದೆಗೆ ಸೂಚಿಸಲಾಗಿರುವ ವಿದ್ಯಾರ್ಥಿಗೆ ಸಂಬಂಧಿಸಿದ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳ ನಕಲು ಪ್ರತಿ. ಸೊ ಗೊತ್ತಾಗಿದೆ ನಿಮಗೆ, SSLC ಅಥವಾ ತತ್ಸಮಾನ ಏನು ಮಾರ್ಕ್ಸ್ ಕಾರ್ಡ್ ಒಂದು ಜೆರಾಕ್ಸ್ ನೀವೇನ್ ಮಾಡ್ಬೇಕಾಗತ್ತೆ, ಗೆಸ್ಟೆಡ್ ಅಧಿಕಾರಿಗಳಿಂದ ಸಿಗ್ನೇಚರ್ ಮಾಡಿಸಿ ನೀವು ಅಪ್ಲಿಕೇಶನ್ ಕೊಡುವಾಗ ಕೊಡ್ಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರದ ನಕಲು ಪ್ರತಿಯನ್ನ ಸರ್ಕಾರದಿಂದ ನಿಗದಿಪಡಿಸಿರುವ ನಮೂನೆಯಲ್ಲಿ ಸಲ್ಲಿಸಬೇಕು. ಯಾರ್ಯಾರು ರಿಸರ್ವೇಶನ್ ಕ್ಲೈಮ್ ಮಾಡ್ತಾ ಇದ್ದೀರಾ, SC/ST OBC ಅಭ್ಯರ್ಥಿಗಳು, ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರ ಏನಿರುತ್ತೆ ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಜೆರಾಕ್ಸ್ ಕಾಪಿಯನ್ನ ಗೆಸ್ಟೆಡ್ ಅಧಿಕಾರಿಗಳಿಂದ ಕಳಿಸ್ಬೇಕಾಗತ್ತೆ, ಸೈನ್ ಮಾಡಿಸ್ಕೊಂಡು. ಗೆಸ್ಟೆಡ್ ಅಧಿಕಾರಿಗಳಿಂದ ಪಡೆದ ಇತ್ತೀಚಿನ 6 ತಿಂಗಳ ಒಳಗಡೆ ಇರುವಂತಹ ಒಂದು ನಡತೆ ಪ್ರಮಾಣ ಪತ್ರ, ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀವು ತೆಗೆಸಬೇಕಾಗತ್ತೆ. ಹಾಗೆ ಅಭ್ಯರ್ಥಿಯು ಅಂತಿಮವಾಗಿ ವ್ಯಾಸಂಗ ಮಾಡಿದ ಒಂದು ಶಿಕ್ಷಣ ಸಂಸ್ಥೆಯ ಅಲ್ಲಿಂದ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ನಿಮ್ಮ ಕ್ಯಾರೆಕ್ಟರ್ ಯಾವ ತರ ಇದೆ ಏನ್ ಕತೆ ಅಂತ ಗೊತ್ತಾಗಬೇಕು ತಾನೆ ಅವರಿಗೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ನಿಮಗೆ ಪರಿಚಯ ಇರುವಂತ ಗೆಸ್ಟೆಡ್ ಆಫೀಸರ್ ಅಂದ್ರೆ ಗೊತ್ತಾಗತ್ತೆ ನಿಮಗೆ, ಈ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು, ನಿಮ್ಮ ಊರಲ್ಲಿ ಗವರ್ನಮೆಂಟ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇರ್ತಾರೆ, ಅಥವಾ PU ಕಾಲೇಜ್ ಪ್ರಿನ್ಸಿಪಾಲ್ಸ್ ಗಳು ಇರ್ತಾರೆ, ಅಥವಾ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ಸ್ ಗಳು ಇರ್ತಾರೆ, ಅಥವಾ ಹಾಸ್ಪಿಟಲ್ ಅಲ್ಲಿ ಚೀಫ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಸರಿನಾ, ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಈ ಗೆಸ್ಟೆಡ್ ಅಧಿಕಾರಿಗಳು ಅಂತ. ಅವ್ರ ಹತ್ರ ನೀವೇನ್ ಮಾಡ್ಬೇಕು, ಈ ಒಂದು 6 ತಿಂಗಳ ಒಳಗಡೆ ತೆಗೆಸಿರುವಂತ ಒಂದು ನಡತೆ ಪ್ರಮಾಣ ಪತ್ರ ಇದು ಎಲ್ಲಿ ಸಿಗುತ್ತೆ, ನಿಮ್ಮ ಊರುಗಳ ತಹಶೀಲ್ ಆಫೀಸ್ಗಳು ಏನಿರ್ತವೆ, ಕಂದಾಯ ಆಫೀಸ್ಗಳು, ಅಲ್ಲಿ ನಿಮಗೆ ಪ್ರಮಾಣ ಪತ್ರ ಸಿಗುತ್ತೆ ನೋಡಿ. ಆಯ್ತಾ, ಸರ್ಕಾರಕ್ಕೆ ಅರ್ಜಿಯನ್ನ ಹಾಕ್ಬೇಕು, ಜಾಬಿಗೆ ಕೊಡಿ ಅಂದ್ರೆ ಅವ್ರು ಕೊಡ್ತಾರೆ. ಅಭ್ಯರ್ಥಿಗಳು ಅಂತಿಮವಾಗಿ ವ್ಯಾಸಂಗ ಮಾಡಿದ ಒಂದು ಶಿಕ್ಷಣ ಸಂಸ್ಥೆಯಿಂದ ಪಡೆದ ನಡತೆ ಪ್ರಮಾಣ ಪತ್ರ, ಒನ್ಸ್ ಅಗೇನ್ ಶಾಲೆ ಕಡೆಯಿಂದ ಅಥವಾ ಕಾಲೇಜ್ ಕಡೆಯಿಂದ ನೀವು ಲಾಸ್ಟ್ ಎಲ್ಲಿ ಓದಿದಿರಾ, ಡಿಗ್ರಿ ಓದಿದ್ರೆ ಡಿಗ್ರಿಯಿಂದ, ಅಥವಾ ಜಸ್ಟ್ PUC ಓದಿದ್ರೆ PUC ಕಾಲೇಜಿಗೆ ಹೋಗಿ ಅಲ್ಲಿಂದ ನೀವು ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೆಗೆಸ್ಕೋಬೇಕಾಗತ್ತೆ ನಿಮ್ಮ ಪ್ರಿನ್ಸಿಪಲ್ಸ್ ಕಡೆಯಿಂದ. ಹಾಗೇನೆ ನೆಕ್ಸ್ಟ್ ಹೇಳೋದಾದ್ರೆ 1 ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿದ್ದಕ್ಕಾಗಿ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳಿಂದ BEO ಅಂತ ಹೇಳ್ತೀವಲ್ವಾ, ಆ ಆಫೀಸರ್ಸ್ ಗಳಿಂದ ಒಂದು ಪ್ರಮಾಣ ಪತ್ರವನ್ನ ದೃಢೀಕೃತವಾಗಿ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಕನ್ನಡ ಮಾಧ್ಯಮ 1 to 10th ನೀವೇನು ಓದಿರ್ತೀರಲ್ವಾ, ಸೊ ನೀವು ಓದಿರೋ ಶಾಲೆಗಳಿಂದ ನೀವು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ತಗೊಂಡು, ಅಥವಾ ಗ್ರಾಮೀಣ ನಿಮಗೆ ಬರ್ತಾ ಇದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ 1 ರಿಂದ 10, ಸೊ ಅದರದ್ದು ಸಹ ಸರ್ಟಿಫಿಕೇಟ್ ತಗೊಂಡು ಗೆಸ್ಟೆಡ್ ಅಧಿಕಾರಿ ಅಥವಾ ಶಿಕ್ಷಣಾಧಿಕಾರಿಗಳು ಅಂತ ಹೇಳಿದ್ದಾರೆ, ಬಹಳ ಇಂಪಾರ್ಟೆಂಟ್, BO ಅಧಿಕಾರಿಗಳಿಂದ ಸಿಗ್ನೇಚರ್ ನ ಮಾಡಿಸಿ ಎಲ್ಲ ಅದರ ಒಂದು ಜೆರಾಕ್ಸ್ ಕಾಪಿಗಳನ್ನು ನೀವು ಕಳಿಸ್ಬೇಕಾಗುತ್ತೆ. ಹಳೇದಿತ್ತು ಅಂದ್ರೆ ಅದನ್ನು ನೀವು ಸಲ್ಲಿಸಬಹುದು, ಬಟ್ ಗೆಸ್ಟೆಡ್ ಅಧಿಕಾರಿಯಿಂದ ಒಂದ್ಸಲ ಸೈನ್ ಮಾಡಿಸ್ಬೇಕಾಗುತ್ತೆ. ಅವರ ಸೀಲ್ ಸಿಗ್ನೇಚರ್ ಎಲ್ಲ ಇರಬೇಕು ಅದರಲ್ಲಿ. ಸೈನ್ ಅಂದ್ರೆ ಬೇರೆ ಸೈನ್ ಮಾಡಿ ಕಳಿಸೋದಲ್ಲ. ನೆಕ್ಸ್ಟ್, ಮಾಜಿ ಸೈನಿಕರು ಮತ್ತು HK ಪ್ರದೇಶಕ್ಕೆ ನೇಮಕಾತಿಯಲ್ಲಿನ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವವರು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಒಂದು ದೃಢೀಕೃತ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಸಲ್ಲಿಸಬೇಕಾಗತ್ತೆ. ಸರಿನಾ, ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಕಡೆಯಿಂದ ನಿಮ್ಗೆ ಏನ್ ಸರ್ಟಿಫಿಕೇಟ್ ಸಿಕ್ಕಿರುತ್ತೆ ಅದನ್ನ ಗೆಸ್ಟೆಡ್ ಅಧಿಕಾರಿಯಿಂದ ಸೈನ್ ಮಾಡಿಸಿ ಕಳಿಸ್ಬೇಕಾಗುತ್ತೆ. ಅಲಾಂಗ್ ವಿತ್ ಮಾಜಿ ಸೈನಿಕರು ಏನು ನೀವು ಡಿಸ್ಚಾರ್ಜ್ ಆಗಿರ್ತೀರ ಆಫೀಸ್ ಕಡೆಯಿಂದ ಲೆಟರ್ಗಳು ಏನು ಸಿಕ್ಕಿರುತ್ತೆ ಪ್ರಮಾಣ ಪತ್ರ, ಅದನ್ನ ಅಟೆಸ್ಟೇಷನ್ ಮಾಡಿ ಕಳಿಸ್ಬೇಕು. ಅಂಗವಿಕಲ
ಅಭ್ಯರ್ಥಿಗಳು ಏನಿದ್ದೀರಾ ಅಂಗವಿಕಲ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ವೈದ್ಯಕೀಯ ಪರಿವೀಕ್ಷಕರು ಅಂತ ಹೇಳ್ತಾರೆ, ಚೀಫ್ ಮೆಡಿಕಲ್ ಆಫೀಸರ್ಸ್ಗಳು ಅಥವಾ ಎಕ್ಸಾಮೈನ್ ನಿಮ್ಗೆ ಯಾರು ಮಾಡ್ತಾರೆ ಅವ್ರ ಕಡೆಯಿಂದ ಒಂದು ಪ್ರಮಾಣ ಪತ್ರವನ್ನ ಪಡ್ಕೊಂಡು ನೀವು ಸಲ್ಲಿಸಬೇಕಾಗುತ್ತೆ. ಸರಿನಾ? ಸೊ ಇಲ್ಲೆಲ್ಲ ಏನು ಹೇಳಿದೀವಲ್ವಾ, ಎಲ್ಲಾ ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಕಾರ್ಡ್ಗಳದ್ದು ಜೆರಾಕ್ಸ್ ತಗೊಂಡು ಅದಕ್ಕೆ ಗೆಸ್ಟೆಡ್ ಅಧಿಕಾರಿಗಳಿಂದ ಸೈನ್ ತಗೊಂಡು 2 ಕಾಪೀಸ್ಗಳಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ, ಈ ಮೇಲೆ ಹೇಳಿದ್ವಲ್ವಾ ಅಡ್ರೆಸ್, ಕಾರ್ಯದರ್ಶಿಗಳ ಆಫೀಸ್ ಏನಿತ್ತು ಅಲ್ಲಿಗೆ ನೀವು ಬೈ ಹ್ಯಾಂಡ್ ಹೋಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಫೀಸ್ ಇದೆ, ಅದಕ್ಕೆ ಡಿ ಏನು ಪೋಸ್ಟಲ್ ಆರ್ಡರ್ ಇದೆ ಅದನ್ನ ತಗೊಂಡು ನೀವು ಹೋಗ್ಬೇಕಾಗತ್ತೆ, ಒರಿಜಿನಲ್ಲೇ ತಗೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಯಾವ ತರ ಸೆಲೆಕ್ಷನ್ ಮಾಡ್ತಾರೆ, ಇದಕ್ಕೆ CET ಏನಾದ್ರು ಇರುತ್ತಾ ಅಂತ ಕೇಳೋದಾದ್ರೆ ನೋಡಿ, ವಾಹನ ಚಾಲಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ RTO ಅಂತ ಕರಿತೀವಲ್ವಾ, ಅವ್ರ ಕಡೆಯಿಂದ ಒಂದು ಡ್ರೈವಿಂಗ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ, ವಾಹನ ಚಾಲನೆಯ ಪರೀಕ್ಷೆ ಅಂತ ಹೇಳ್ತದೆ. ಸೊ ಅದನ್ನ ಮಾಡಿ ಅದರಲ್ಲಿ ಯಾರ್ಯಾರು ಒಳ್ಳೆ ರೀತಿಯಿಂದ ಎಲ್ಲಾ ಸಿಗ್ನಲ್ ಗಳನ್ನ ಫಾಲೋ ಮಾಡ್ತಾರೆ, ಪ್ರತಿಯೊಂದು ಆಯ್ತಾ, ನೋಡಿ ನಿಮ್ಗೆ ಪಾರ್ಕಿಂಗ್ ಮಾಡಕ್ ಹೇಳ್ತಾರೆ ಆಯ್ತಾ, ಪಾರ್ಕಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕು. ಅವ್ರನ್ನ ನೋಡಿ ತುಂಬಾ ಗಾಬರಿಯಾಗಿ ಆಯ್ತಾ, ತುಂಬಾನೇ ಅಭ್ಯರ್ಥಿಗಳು ಈ ತರ ಮಾಡ್ತಾ ಇರ್ತಾರೆ, ಎಷ್ಟೇ ಪರ್ಫೆಕ್ಟ್ ಇದ್ರು ನಿಮ್ಗೆ ಗಾಬರಿ ಆಗುತ್ತೆ. ಸೊ ಆ ತರ ಎಲ್ಲ ಮಾಡಬಾರ್ದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಥವಾ ಟ್ರ್ಯಾಕಿಗೆ ಹೋಗಿ ತಿರುಚು ಮರ್ಚಾಗಿರುವಂತ ರೋಡ್ ಅಲ್ಲಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಅದೇ ತರ ನಿಮ್ಗೆ ನಾಳೆ ಟೆಸ್ಟ್ ಮಾಡ್ತಾರೆ ಅವರು ಆಯ್ತಾ. ಡ್ರೈವರ್ ಅಂದ್ರೆ ಆರಾಮಾಗಿ ಎಂತ ರೋಡ್ ಇದ್ರು ಲೀಲಾಜಾಲವಾಗಿ ಗಾಡಿ ಓಡಿಸ್ಬೇಕಾಗತ್ತಲ್ವಾ. ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಒಂದ್ ವೇಳೆ ನೀವು ಉತ್ತೀರ್ಣರಾದಲ್ಲಿ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಮಾಡಲಾಗುತ್ತೆ ಆಯ್ತಾ, ಇಂಟರ್ವ್ಯೂ ಮಾಡಲಾಗುತ್ತೆ. ಸೊ ಅದರಲ್ಲಿ ನೀವು ಪಾಸ್ ಆಗ್ಬೇಕಾಗತ್ತೆ, ಒಳ್ಳೆ ರೀತಿಯಿಂದ ಅವ್ರಿಗೆ ಏನೇನು ಉತ್ತರ ಕೊಡಬೇಕು ಎಲ್ಲವನ್ನ ನೀಟಾಗಿ ಕೊಟ್ಟು ನೀವು ಪಾಸಿಟಿವ್ ಆಗಿ ಕಂಡು ಬಂದಿದ್ದೆ ಆಗಿದ್ರೆ ನಿಮಗೆ ಆಯ್ಕೆ ಮಾಡಲಾಗುತ್ತೆ. ಹಾಗೇನೆ ಈ ಒಂದು ಯಾರ್ಯಾರು ಡಿ ಗ್ರೂಪಿಗೆ ಅರ್ಜಿಯನ್ನು ಹಾಕ್ತಿರಲ್ವಾ ಅವರಿಗೆ ಡೈರೆಕ್ಟ್ ಆಗಿ ನಿಮಗೆ ಸಂದರ್ಶನವನ್ನು ಮಾಡಲಾಗುತ್ತೆ, ಇಂಟರ್ವ್ಯೂನ ಮಾಡಲಾಗುತ್ತೆ. ಇಂಟರ್ವ್ಯೂ ಅಲ್ಲಿ ನಿಮ್ಮ ಬಗ್ಗೆ ಕೇಳಲಾಗುತ್ತೆ, ನಿಮ್ಮ ಜಿಲ್ಲೆ ಬಗ್ಗೆ ಕೇಳಲಾಗುತ್ತೆ, ಅಥವಾ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದ್ರ ಬಗ್ಗೆ ಕೇಳಲಾಗುತ್ತೆ. ಸರಿನಾ? ಸೊ ಹಾಗಾಗಿ ಕಾನ್ಫಿಡೆಂಟ್ ಆಗಿರಿ, ಎಲ್ಲವನ್ನು ಓದ್ಕೊಂಡು ಹೋಗಿ. ಸೊ ನಿಮಗೆ ಡೈರೆಕ್ಟ್ ಆಗಿ ಇಂಟರ್ವ್ಯೂನ ಮಾಡಲಾಗುತ್ತೆ. ಸೊ ಈ ಒಂದು ಯಾವಾಗ ಇಂಟರ್ವ್ಯೂ ಮಾಡಲಾಗುತ್ತೆ ಏನ್ ಕತೆ ಅನ್ನೋದು ಈ ಒಂದು ಡೀಟೇಲ್ ಆಗಿರುವಂತಹ ಒಂದು PDF ಅಲ್ಲಿ ಅವ್ರು ಬಿಟ್ಟಿಲ್ಲ. ಸರಿನಾ? ಸೊ ಹಾಗಾಗಿ ನೀವೇನ್ ಮಾಡಿ, ಈ ಒಂದು ಇಲ್ಲಿ ಮೊಬೈಲ್ ಇಲ್ಲಿ ಏನು ಅವರ ಆಫೀಸ್ ನಂಬರ್ ಇದೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇರಿ. ಸರಿನಾ ಫ್ರೆಂಡ್ಸ್? ಹಾಗೇನೆ ಫೈನಲ್ ಆಗಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಸೂಚನೆಗಳನ್ನ, ಅದನ್ನ ನಿಮಗೆ ಹೇಳಿ ಈ ವಿಡಿಯೋನ ಮುಗಿಸೋಣ. ಮೊಟ್ಟ ಮೊದಲ ಸೂಚನೆ, ಅಭ್ಯರ್ಥಿಗಳು ಯಾವುದೇ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನ ಕಳಿಸಬಾರದು ಅಂತ ಹೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಸರಿನಾ? ಮೇಲೆ ಹೇಳಿದ್ವಲ್ವಾ, ಆ ಎಲ್ಲ ಡಾಕ್ಯುಮೆಂಟ್ಗಳು ಜೆರಾಕ್ಸ್ ನೀವು ಗೆಸ್ಟೆಡ್ ಅಧಿಕಾರಿಯಿಂದ ಸೈನ್ ಮಾಡಿಸ್ಕೊಂಡು ಕಳಿಸ್ಬೇಕಾಗತ್ತೆ. ಓಕೆ. ಹಾಗೆ ಎರಡನೇ ಒಂದು ಸೂಚನೆ ಹೇಳೋದಾದ್ರೆ, ಈ ಒಂದು ಅರ್ಜಿಯನ್ನು ಹಾಕ್ತಾ ಇರ್ತೀರಲ್ವಾ, ಸೊ ಅರ್ಜಿಗಳ ಮೇಲೆ ಹುದ್ದೆ ಹೆಸರನ್ನ ಜೊತೆಗೆ ಅರ್ಜಿದಾರರ ಹೆಸರು, ಅಂಚೆ ವಿಳಾಸವನ್ನ ಬಹಳ ದಪ್ಪಾಕ್ಷರಗಳಲ್ಲಿ ನೀವು ನಮೂದಿಸಿ ಕಳಿಸ್ಬೇಕಾಗತ್ತೆ. ಸರಿನಾ? ನಿಮ್ಮ ಹೆಸರಾಗಿರ್ಬೋದು, ಹಾಗೆ ಅಭ್ಯರ್ಥಿ ನಿಮ್ಮ ಒಂದು ಹುದ್ದೆ ಹೆಸರು, ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕಿದ್ದೀರಾ ಆ ಹುದ್ದೆ ಹೆಸರನ್ನ ಬರಿಬೇಕು. ಯಾಕಂದ್ರೆ ಅವರಿಗೆ ತುಂಬಾ ಅಪ್ಲಿಕೇಶನ್ ಬರ್ತಾ ಇರ್ತವೆ. ಸರಿನಾ? ನೀವೇನು ಯಾರ್ಯಾರು ಪೋಸ್ಟ್ ಅಲ್ಲಿ ಕಳಿಸ್ತಾ ಇದ್ದೀರಾ ಅಥವಾ ನೀವು ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ, ಆ ಎನ್ವಲಪ್ ಮೇಲೆ ಹುದ್ದೆ ಹೆಸರನ್ನ ದಪ್ಪದಾಗಿ ಬರಿಬೇಕು, ದೊಡ್ಡದಾಗಿ, ಕನ್ನಡ ಅಥವಾ ಇಂಗ್ಲಿಷ್ ಅಲ್ಲಿ. ಹಾಗೇನೆ ನಿಮ್ಮ ಹೆಸರನ್ನ ನೀವು ಯಾವ ಊರಿಂದ ಕಳಿಸ್ತಾ ಇದ್ದೀರಾ ಅಡ್ರೆಸ್ ಅವೆಲ್ಲವನ್ನ ಬಹಳ ಬೋಲ್ಡ್ ಆಗಿ ಬರಿಬೇಕು ಅಂತ ಹೇಳಿದ್ದಾರೆ. ಸೊ ದಟ್ ಅವ್ರಿಗೆ ಗೊತ್ತಾಗುತ್ತೆ ಆ ಅಪ್ಲಿಕೇಶನ್, ಆ ಒಂದು ಪೋಸ್ಟ್ ಯಾವ್ದ್ರದ್ದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅಭ್ಯರ್ಥಿಗಳು ಏನು ಲಕೋಟೆ ಎನ್ವಲಪ್ ಏನಿರುತ್ತೆ, ಅರ್ಜಿಯ ಮೇಲೆ ಅಧಿಸೂಚನೆ ರೀತ್ಯ ಯಾವ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸಲಾಗುತ್ತಿದೆಯೋ ಆ ಮೀಸಲಾತಿ ವರ್ಗೀಕರಣವನ್ನು ಸ್ಪಷ್ಟವಾಗಿ ದಪ್ಪಾಕ್ಷರಗಳಲ್ಲಿ ಬರಿಬೇಕು. ಅಂದ್ರೆ ಎನ್ವಲಪ್ ಬಗ್ಗೆ ಹೇಳ್ತಾ ಇದ್ವಲ್ವಾ, ಎನ್ವಲಪ್. ಸೊ ಎಲ್ಲವನ್ನು ಎನ್ವಲಪ್ ಹಾಕಿ ಕಳಿಸ್ತಿರ್ತಾನೆ. ಎಸ್. ಸೊ ಎನ್ವಲಪ್ ಅಲ್ಲಿ ಕಳಿಸುವಾಗ ನೀವು ಯಾವ ಮೀಸಲಾತಿ ಅಡಿಯಲ್ಲಿ ಬರ್ತೀರಾ, ಸಪೋಸ್ ST ಬಂದ್ರೆ ST ಅಂತ ಹೇಳಿ ಅಲ್ಲಿ ಕೆಟಗರಿ ಅಂತ ಹೇಳಿ ST ಅಂತ ಬರಿಬೇಕಾಗತ್ತೆ. ಹೀಗ್ಯಾಕೆ ಬರಿಬೇಕು ಅಂತ ಹೇಳೋದಾದ್ರೆ, ನಾವು ಆಲ್ರೆಡಿ ಹೇಳಿದಾಗೆ ತುಂಬಾ ಅಲ್ಲಿ ಎನ್ವಲಪ್ಗಳು ಕವರ್ಗಳು ಈ ಪೋಸ್ಟ್ಗಳ ಮೂಲಕ ಬರ್ತಾ ಇರ್ತವೆ. ಸೊ ಹಾಗಾಗಿ ಅವರಿಗೆ ಬೇಗ ಬೇಗ ಸಾರ್ಟ್ ಔಟ್ ಮಾಡಕ್ಕೆ ಈಸಿ ಆಗುತ್ತೆ. ಸಾರ್ಟ್ ಔಟ್ ಅಂದ್ರೇನು, ಈ ವರ್ಗೀಕರಣ ಮಾಡೋದಕ್ಕೆ SC ಇಷ್ಟು ಅಪ್ಲಿಕೇಶನ್ ಬಂತು, OBC ಇಷ್ಟು ಬಂತು ಅಂತ ಈಸಿಯಾಗಿ ಅವರಿಗೆ ಫೈಂಡ್ ಔಟ್ ಆಗುತ್ತೆ. ಸೊ ನೀವೇನು ಜಸ್ಟ್ ಅಡ್ರೆಸ್ ಬರೆದು ಕಳಿಸಿದ್ರೆ ಅವ್ರು ಏನಂತ ಅರ್ಥ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನೆಕ್ಸ್ಟ್, ಅರ್ಜಿಯನ್ನು ಸಲ್ಲಿಸಲು ನೀಡಿರುವ ಕಾಲಾವಧಿ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿರುವ ಎಲ್ಲಾ ಅಭ್ಯರ್ಥಿಗಳಿಗೂ ಅನ್ವಯವಾಗುತ್ತೆ. ಅವರೇನು ಡೇಟ್ ಕೊಟ್ಟಿದ್ದಾರೆ ಅದರೊಳಗಡೆನೆ ಹಾಕ್ಬೇಕಾಗುತ್ತೆ. ಅಗತ್ಯ ಪ್ರಮಾಣ ಪತ್ರಗಳನ್ನು ಲಗತ್ತಿಸದೇ ಇರುವ ಹಾಗೆ ಯಾರ್ಯಾರು ಇನ್ಕಂಪ್ಲೀಟ್ ಅರ್ಜಿಗಳನ್ನು ತುಂಬಿರ್ತಾರೆ, ಜೊತೆಗೆ ನಿಗದಿತ ದಿನಾಂಕದ ನಂತರ ಯಾವ್ಯಾವ ಬಂದಿರ್ತವೆ ಅವುಗಳನ್ನ ತಿರಸ್ಕರಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬೇಗ ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವುದೇ ಪತ್ರ ವ್ಯವಹಾರಗಳಿಗೆ ಅವಕಾಶ ಇರೋದಿಲ್ಲ. ನೀವು ಅಪ್ಲಿಕೇಶನ್ ಹಾಕ್ಬಿಟ್ರಿ, ಅದ್ರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿತ್ತು ಅನ್ಕೊಳ್ಳಿ ಆಯ್ತಾ, ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಅಥವಾ ನಿಮ್ಮ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ
ಅರ್ಜಿಯನ್ನು ಹಾಕುವಾಗ ಬಹಳ ಕೇರ್ಫುಲ್ ಆಗಿ ಹಾಕಿ, ಬಿಕಾಸ್ ಆಮೇಲೆ ಯಾವುದೇ ರೀತಿ ಒಂದು ಚೇಂಜಿಗೆ ಅವಕಾಶ ಇರೋದಿಲ್ಲ. ಅಭ್ಯರ್ಥಿಗಳು ಮೇಲ್ಕಂಡ ಹುದ್ದೆಗಳ ಅರ್ಹ ಅಭ್ಯರ್ಥಿಗಳು ತಿರಸ್ಕೃತ ಅರ್ಜಿ ವಿವರವನ್ನು ಹಾಗೂ ಅರ್ಹ ಅಭ್ಯರ್ಥಿಗಳ ವಾಹನ ಚಾಲನಾ ಪರೀಕ್ಷೆ ಸಂದರ್ಶನದ ದಿನಾಂಕ, ಟೈಮ್ ಅಂಡ್ ಡೇಟ್ ಆಫ್ ಇಂಟರ್ವ್ಯೂ, ಹಾಗೆ ಡೇಟ್, ಟೈಮ್ ಪ್ರತಿಯೊಂದನ್ನು ನಿಮಗೆ ಎಲ್ಲಿ ಅಂದ್ರೆ ಈ ಎಕ್ಸಾಮ್ದು ಡೇಟ್ ಯಾವಾಗ ಅಂತ ಹೇಳೋದಾದ್ರೆ ನೀವೇನ್ ಮಾಡಬೇಕು, ಇಲ್ಲಿ KLAKRNIC.in ಅಂತ ವೆಬ್ಸೈಟ್ ಏನಿದೆ, ಸೊ ಕೌನ್ಸಿಲ್ ಕರಿಯರ್ ಅಂತ ಏನಿದೆ ಆ ಒಂದು ಸೆಕ್ಷನ್ಗೆ ಹೋಗಿ ನೀವು ಅವಾಗವಾಗ ನೋಡ್ಬೇಕಾಗತ್ತೆ. ಸರಿನಾ? ಸೊ ಅದರಲ್ಲೇ ನಿಮ್ಮ ಹೆಸರನ್ನ ಜೊತೆಗೆ ವಾಹನ ಚಾಲನಾ ಪರೀಕ್ಷೆ ಯಾವ ಡೇಟಿಗಿದೆ, ಇಂಟರ್ವ್ಯೂ ಯಾವಾಗಿದೆ, ಆಯ್ತಾ, ಹಾಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ, ಯಾರ್ಯಾರು ತಿರಸ್ಕೃತಗೊಂಡಿದ್ದೀರಾ, ಯಾರ್ಯಾರ್ದು ಅರ್ಜಿ ಮಿಸ್ಟೇಕ್ ಆಗಿ ತಿರಸ್ಕೃತ ಆಗಿದ್ದೀರಾ, ಅವೆಲ್ಲವ್ರದರ ಹೆಸರನ್ನ ಈ ಲಿಸ್ಟ್ ಅಲ್ಲಿ ಈ ವೆಬ್ಸೈಟ್ ಅಲ್ಲಿ ಹಾಕಿರ್ತಾರಂತೆ. ಸರಿನಾ? ಸೊ ಹಾಗಾಗಿ ವೆಬ್ಸೈಟ್ ನ ನೀವೇನ್ ಮಾಡ್ಬೇಕಾಗತ್ತೆ, ಅವಾಗವಾಗ ನೋಡ್ಕೋಬೇಕಾಗತ್ತೆ ಈ ಕೊನೆಯ ದಿನಾಂಕ ಆದ್ಮೇಲೆ. ಅದಾದ್ಮೇಲೆ ಈ ಒಂದು ಯಾರಿಗೂ ಈ ಒಂದು ಕಾಲ್ ಲೆಟರ್ ಕಳಿಸಲ್ಲ ಅಂತ ಹೇಳ್ತಿದ್ದಾರೆ ನೋಡಿ. ಪ್ರತ್ಯೇಕವಾಗಿ ಯಾವುದೇ ಪತ್ರವನ್ನು ಕಳಿಸಲಾಗೋದಿಲ್ಲ, ಅಲ್ಲಿ ಹೆಸರು, ಡೇಟು ಎಲ್ಲ ಹೇಳಿರ್ತಾರೆ, ಟೈಮ್ ಎಲ್ಲ. ಸೊ ಆ ಟೈಮಿಗೆ ಹೋಗಿ ನೀವು ಅಟೆಂಡ್ ಆಗ್ಬೇಕಾಗತ್ತೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ನಂಬರ್ ಏನಿದೆ ಅದಕ್ಕೆ ನೀವು ಕಾಲ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಕಾರ್ಯದರ್ಶಿಗಳು, ಕರ್ನಾಟಕ ವಿಧಾನ ಪರಿಷತ್. ಸೊ ಇದಾಗಿತ್ತು ಡೀಟೇಲ್ ಆಗಿರುವಂತಹ ಈ ಒಂದು ಗ್ರೂಪ್ ಡಿ ಹಾಗೆ ವಾಹನ ಚಾಲಕರ ಒಂದು ಅಧಿಸೂಚನೆಯ ಮಾಹಿತಿ. ಸರಿನಾ ಫ್ರೆಂಡ್ಸ್? ಐ ಹೋಪ್ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಅರ್ಥ ಆಗಿದೆ. ಅರ್ಜಿ ಹಾಕುವಂತಹ ದಿನಾಂಕ ಆಲ್ರೆಡಿ ಆರಂಭ ಆಗಿದೆ. ಏಪ್ರಿಲ್ 5 ಕೊನೆಯ ದಿನಾಂಕವಾಗಿರುತ್ತೆ. ಅರ್ಜಿಯನ್ನು ನೀಟಾಗಿ ಯಾವುದೇ ತಪ್ಪಿಲ್ಲದಂಗೆ ಸಲ್ಲಿಸಿ ಅಂತ ಹೇಳ್ತಾ, ಇದು ಡೀಟೇಲ್ ಆಗಿರುವ PDF ನಿಮಗೆ ಬೇಕು ಅನ್ನೋದಾಗಿದ್ರೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಹಾಕಿರ್ತೇವೆ. ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಈ ಒಂದು PDF ನ ಪಡಿಬಹುದು ಅಂತ ಹೇಳ್ತಾ, ಇದೇ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.